ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ನಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಜಿಲ್ಲೆಯ 69 ಹಳ್ಳಿಗಳಲ್ಲಿ ಆ ಕುಡಿಯುವ ನೀರಿಗೆ ಜನ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇರುವ ಕೊಳವೆ ಬಾವಿಗೆ ಏನದಂದ್ರೆ ಬಂದು ನೀರು ತೊಗೊಂಬಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಬೀದರ್ ಜಿಲ್ಲೆ ಔರಾದ್ ಇರ್ಬೋದು, ಭಾಲ್ಕಿ ಇರ್ಬೋದು, ಸಾಕಷ್ಟು ಕಡೆ 69 ಹಳ್ಳಿಗಳಲ್ಲಿ ಏನದ ಕುಡಿಯುವ ನೀರಿನ ಸಮಸ್ಯೆ ಆಗ್ಯದ. ಜನರು ಬಿರು ಬಿಸಿಲು ಲೆಕ್ಕಿಸದೆ ನೋಡ್ಬೋದು ನೀವು, ಸಾಕಷ್ಟು ಬಿಸಿಲಿದೆ. ಬಿರು ಬಿಸಿಲು ಲೆಕ್ಕಿಸದೆ ಮಹಿಳೆಯರು, ಸಣ್ಣ ಸಣ್ಣ ಮಕ್ಕಳು ನೋಡ್ಬೋದು ನೀವು, ಮುದ್ದಾದ ಸಣ್ಣ ಸಣ್ಣ ಮಕ್ಕಳು ಕೊಡನ ತೊಗೊಂಡು ಬಿಸಿಲಲ್ಲಿ ನೀರಿಗಾಗಿ ಓಡಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಸಾಕಷ್ಟು ನೀರಿಗಾಗಿ ಸಮಸ್ಯೆ ಆಗ್ಯದ. ದೂರಗಳಿಂದ ಏನದಂದ್ರೆ ನೀರು ತೊಗೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಕ್ಕೋರೆ ಏನಾಗ್ಯದ? 7 ದೂರಿಂದ ಹೊಂಟ್ರಿ ನೀರು ತೊಗೊಳಕ್ಕೆ? ನಾವು ಒಕ್ಕ ದೂರಿಂದ ಹೊಂಟಿದ್ದೆ. ಆ ಕಡೆ ಎಲ್ಲಿಂದು ಮತ ಒಂದು ಅರ್ಧ ಕಿಲೋಮೀಟರ್ ಹಿಡಿದು. ಯಾಕೆ ನೀರಿಲ್ಲ ನಿಮ್ಮ ಗಲ್ಯಾಗ? ಗಲ್ಯಾಗ ಎಲ್ಲರಿಗೆ ಐಸಿರ ನಮ್ಮ ಒಬ್ಬರಿಗೆ ಇಲ್ಲ. ನೀರಿನ ಸಮಸ್ಯೆ ಅದ. 4 ವರ್ಷ ಆಯ್ತು ಹೋದಿಲ್ಲತ್ತಿ ನಾನು. ಏನು ಹೇಳ್ಬೇಕಂತ್ರಿ ಸರ್ಕಾರಕ್ಕೆ? ಏನು ಹೇಳಕ್ಕೆ ಮನೆ ತನ ನೀರು ಮಾಡ್ಬೇಕಾಯ್ತು ನಮಗೆ ಎಲ್ಲರಿಗೆ ಮಾಡ್ರಿ. ನಮಗೆ ಮನೆ ನಳ್ಗೊಳವಲ್ಲ ಅವು ಜಲಜೀವನ ಏನು ಹನಿ ಉಕ್ಕ ಇಲ್ಲ, ಕಲೆಕ್ಷನೇ ಕೊಟ್ಟಿಲ್ಲ. ಮನೆ ಐಸಿರಿ ಹಳೆವು. ನಮಗೆ ಹೊಸ ಕಲೆಕ್ಷನ್ ಕೊಡ್ಬೇಕು ಅಂದ್ರೆ ಹೊಸದ ಕೆದ್ರಿ ಹಳೆದನ್ನೆಲ್ಲ ಕಲೆಕ್ಷನ್ ಕೊಡ್ಬೇಕು. ಈಗ ಎಲ್ಲ ಕಡೆ ನೀರಿನ ಕಡೆ ಟ್ಯಾಂಕರ್ ಕಳಿಸ್ಲತ್ತಿದ್ದೇವೆ, ಅದು ಮಾಡತ್ತೀವಲ್ಲ ಅದ್ರ ಹಂಟು ಟ್ಯಾಂಕರ್. ನಮಗೆ ಟ್ಯಾಂಕರ್ ಬಂದಿಲ್ಲ. ಏನು ಬಂದಿಲ್ಲ. ಹಿಂಗೆ ದಿನ 30-40-50 ಕೊಡ ನೀರು ಹುತ್ತೇವು ಬಿಸಿಲಾಗ. ನಮಗೊಂದು 6 ಹನಿ ನೀರಿಲ್ಲ ನೋಡ್ರಿ. ಸೊ ನೋಡ್ಬೋದು ನೀವು, ಈ ತಾಯಿ ಆಕ್ರೋಶ ಅಂತ ಹೇಳ್ಬೋದು. ಟೋಟಲಿ ಜಿಲ್ಲೆಯಲ್ಲಿ 69 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ಈಗಾಗಲೇ ಸಾಕಷ್ಟು ಏನದಂದ್ರೆ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಸ್ತಾ ಇದ್ದೀವಿ, ಖಾಸಗಿ ಬೋರ್ವೆಲ್ಗಳನ್ನು ತೊಗೊಂಡಿದ್ದೀವಿ ಅಂತೇಳಿ ಜಿಲ್ಲಾಡಳಿತ ಹೇಳ್ತಾ ಇದೆ. ಆದರೆ ನಿಜಕ್ಕೂ ಜನರು ಬಿರು ಬಿಸಿಲು ಲೆಕ್ಕಿಸದೆ ಕುಡಿಯುವ ನೀರಿಗಾಗಿ ಪಡಬಾರ್ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈಗಲಾದರೂ ಜಿಲ್ಲಾಡಳಿತ ಜನರನ್ನು ಕುಡಿಯೋ ನೀರಿಗೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಆ ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಆಗಲೇಬೇಕಂತ ಹೇಳ್ಬೋದು. ಇದಿಷ್ಟು ಬೀದರ್ನ ಕುಡಿಯುವ ನೀರಿನ ಸಮಸ್ಯೆ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ನಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಜಿಲ್ಲೆಯ 69 ಹಳ್ಳಿಗಳಲ್ಲಿ ಆ ಕುಡಿಯುವ ನೀರಿಗೆ ಜನ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇರುವ ಕೊಳವೆ ಬಾವಿಗೆ ಏನದಂದ್ರೆ ಬಂದು ನೀರು ತೊಗೊಂಬಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಬೀದರ್ ಜಿಲ್ಲೆ ಔರಾದ್ ಇರ್ಬೋದು, ಭಾಲ್ಕಿ ಇರ್ಬೋದು, ಸಾಕಷ್ಟು ಕಡೆ 69 ಹಳ್ಳಿಗಳಲ್ಲಿ ಏನದ ಕುಡಿಯುವ ನೀರಿನ ಸಮಸ್ಯೆ ಆಗ್ಯದ. ಜನರು ಬಿರು ಬಿಸಿಲು ಲೆಕ್ಕಿಸದೆ ನೋಡ್ಬೋದು ನೀವು, ಸಾಕಷ್ಟು ಬಿಸಿಲಿದೆ. ಬಿರು ಬಿಸಿಲು ಲೆಕ್ಕಿಸದೆ ಮಹಿಳೆಯರು, ಸಣ್ಣ ಸಣ್ಣ ಮಕ್ಕಳು ನೋಡ್ಬೋದು ನೀವು, ಮುದ್ದಾದ ಸಣ್ಣ ಸಣ್ಣ ಮಕ್ಕಳು ಕೊಡನ ತೊಗೊಂಡು ಬಿಸಿಲಲ್ಲಿ ನೀರಿಗಾಗಿ ಓಡಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಸಾಕಷ್ಟು ನೀರಿಗಾಗಿ ಸಮಸ್ಯೆ ಆಗ್ಯದ. ದೂರಗಳಿಂದ ಏನದಂದ್ರೆ ನೀರು ತೊಗೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಕ್ಕೋರೆ ಏನಾಗ್ಯದ? 7 ದೂರಿಂದ ಹೊಂಟ್ರಿ ನೀರು ತೊಗೊಳಕ್ಕೆ? ನಾವು ಒಕ್ಕ ದೂರಿಂದ ಹೊಂಟಿದ್ದೆ. ಆ ಕಡೆ ಎಲ್ಲಿಂದು ಮತ ಒಂದು ಅರ್ಧ ಕಿಲೋಮೀಟರ್ ಹಿಡಿದು. ಯಾಕೆ ನೀರಿಲ್ಲ ನಿಮ್ಮ ಗಲ್ಯಾಗ? ಗಲ್ಯಾಗ ಎಲ್ಲರಿಗೆ ಐಸಿರ ನಮ್ಮ ಒಬ್ಬರಿಗೆ ಇಲ್ಲ. ನೀರಿನ ಸಮಸ್ಯೆ ಅದ. 4 ವರ್ಷ ಆಯ್ತು ಹೋದಿಲ್ಲತ್ತಿ ನಾನು. ಏನು ಹೇಳ್ಬೇಕಂತ್ರಿ ಸರ್ಕಾರಕ್ಕೆ? ಏನು ಹೇಳಕ್ಕೆ ಮನೆ ತನ ನೀರು ಮಾಡ್ಬೇಕಾಯ್ತು ನಮಗೆ ಎಲ್ಲರಿಗೆ ಮಾಡ್ರಿ. ನಮಗೆ ಮನೆ ನಳ್ಗೊಳವಲ್ಲ ಅವು ಜಲಜೀವನ ಏನು ಹನಿ ಉಕ್ಕ ಇಲ್ಲ, ಕಲೆಕ್ಷನೇ ಕೊಟ್ಟಿಲ್ಲ. ಮನೆ ಐಸಿರಿ ಹಳೆವು. ನಮಗೆ ಹೊಸ ಕಲೆಕ್ಷನ್ ಕೊಡ್ಬೇಕು ಅಂದ್ರೆ ಹೊಸದ ಕೆದ್ರಿ ಹಳೆದನ್ನೆಲ್ಲ ಕಲೆಕ್ಷನ್ ಕೊಡ್ಬೇಕು. ಈಗ ಎಲ್ಲ ಕಡೆ ನೀರಿನ ಕಡೆ ಟ್ಯಾಂಕರ್ ಕಳಿಸ್ಲತ್ತಿದ್ದೇವೆ, ಅದು ಮಾಡತ್ತೀವಲ್ಲ ಅದ್ರ ಹಂಟು ಟ್ಯಾಂಕರ್. ನಮಗೆ ಟ್ಯಾಂಕರ್ ಬಂದಿಲ್ಲ. ಏನು ಬಂದಿಲ್ಲ. ಹಿಂಗೆ ದಿನ 30-40-50 ಕೊಡ ನೀರು ಹುತ್ತೇವು ಬಿಸಿಲಾಗ. ನಮಗೊಂದು 6 ಹನಿ ನೀರಿಲ್ಲ ನೋಡ್ರಿ. ಸೊ ನೋಡ್ಬೋದು ನೀವು, ಈ ತಾಯಿ ಆಕ್ರೋಶ ಅಂತ ಹೇಳ್ಬೋದು. ಟೋಟಲಿ ಜಿಲ್ಲೆಯಲ್ಲಿ 69 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ಈಗಾಗಲೇ ಸಾಕಷ್ಟು ಏನದಂದ್ರೆ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಸ್ತಾ ಇದ್ದೀವಿ, ಖಾಸಗಿ ಬೋರ್ವೆಲ್ಗಳನ್ನು ತೊಗೊಂಡಿದ್ದೀವಿ ಅಂತೇಳಿ ಜಿಲ್ಲಾಡಳಿತ ಹೇಳ್ತಾ ಇದೆ. ಆದರೆ ನಿಜಕ್ಕೂ ಜನರು ಬಿರು ಬಿಸಿಲು ಲೆಕ್ಕಿಸದೆ ಕುಡಿಯುವ ನೀರಿಗಾಗಿ ಪಡಬಾರ್ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈಗಲಾದರೂ ಜಿಲ್ಲಾಡಳಿತ ಜನರನ್ನು ಕುಡಿಯೋ ನೀರಿಗೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಆ ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಆಗಲೇಬೇಕಂತ ಹೇಳ್ಬೋದು. ಇದಿಷ್ಟು ಬೀದರ್ನ ಕುಡಿಯುವ ನೀರಿನ ಸಮಸ್ಯೆ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ನಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಜಿಲ್ಲೆಯ 69 ಹಳ್ಳಿಗಳಲ್ಲಿ ಆ ಕುಡಿಯುವ ನೀರಿಗೆ ಜನ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇರುವ ಕೊಳವೆ ಬಾವಿಗೆ ಏನದಂದ್ರೆ ಬಂದು ನೀರು ತೊಗೊಂಬಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಬೀದರ್ ಜಿಲ್ಲೆ ಔರಾದ್ ಇರ್ಬೋದು, ಭಾಲ್ಕಿ ಇರ್ಬೋದು, ಸಾಕಷ್ಟು ಕಡೆ 69 ಹಳ್ಳಿಗಳಲ್ಲಿ ಏನದ ಕುಡಿಯುವ ನೀರಿನ ಸಮಸ್ಯೆ ಆಗ್ಯದ. ಜನರು ಬಿರು ಬಿಸಿಲು ಲೆಕ್ಕಿಸದೆ ನೋಡ್ಬೋದು ನೀವು, ಸಾಕಷ್ಟು ಬಿಸಿಲಿದೆ. ಬಿರು ಬಿಸಿಲು ಲೆಕ್ಕಿಸದೆ ಮಹಿಳೆಯರು, ಸಣ್ಣ ಸಣ್ಣ ಮಕ್ಕಳು ನೋಡ್ಬೋದು ನೀವು, ಮುದ್ದಾದ ಸಣ್ಣ ಸಣ್ಣ ಮಕ್ಕಳು ಕೊಡನ ತೊಗೊಂಡು ಬಿಸಿಲಲ್ಲಿ ನೀರಿಗಾಗಿ ಓಡಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಸಾಕಷ್ಟು ನೀರಿಗಾಗಿ ಸಮಸ್ಯೆ ಆಗ್ಯದ. ದೂರಗಳಿಂದ ಏನದಂದ್ರೆ ನೀರು ತೊಗೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಕ್ಕೋರೆ ಏನಾಗ್ಯದ? 7 ದೂರಿಂದ ಹೊಂಟ್ರಿ ನೀರು ತೊಗೊಳಕ್ಕೆ? ನಾವು ಒಕ್ಕ ದೂರಿಂದ ಹೊಂಟಿದ್ದೆ. ಆ ಕಡೆ ಎಲ್ಲಿಂದು ಮತ ಒಂದು ಅರ್ಧ ಕಿಲೋಮೀಟರ್ ಹಿಡಿದು. ಯಾಕೆ ನೀರಿಲ್ಲ ನಿಮ್ಮ ಗಲ್ಯಾಗ? ಗಲ್ಯಾಗ ಎಲ್ಲರಿಗೆ ಐಸಿರ ನಮ್ಮ ಒಬ್ಬರಿಗೆ ಇಲ್ಲ.
ಹಾಂ ನೀರಿನ ಸಮಸ್ಯೆ ಅದ. ಹಾಂ 4 ವರ್ಷ ಆಯ್ತು ಹುದಿಲತ್ತಿ ನಾನು. ಏನು ಹೇಳ್ಬೇಕಂತ್ರಿ ಸರ್ಕಾರಕ್ಕೆ? ಹಾಂ ಏನು ಹೇಳಕ್ಕೆ ಮನೆತನ ನೀರು ಮಾಡ್ಬೇಕಾಯ್ತು ನಮಗೆ ಎಲ್ಲರಿಗೆ ಮಾಡ್ರಿ ನಮಗೆ ಆ ಮನೆ ನಳ್ಗೊಳವಲ್ಲ ಅವು ಜಲಜೀವನ ಯಾನು ಹನಿ ಉಕ್ಕ ಇಲ್ಲ ಕಲೆಕ್ಷನೇ ಕೊಟ್ಟಿಲ್ಲ ಮನೆ ಐಸ್ರಿ ಹಳೆವು. ಹಾಂ ನಮಗೆ ಹೊಸ ಕಲೆಕ್ಷನ್ ಕೊಡ್ಬೇಕು ಇದ್ರೆ ಹೊಸದು ಕೆದ್ರಿ ಹಳೆದನ್ನೆಲ್ಲ ಕಲೆಕ್ಷನ್ ಕೊಡ್ಬೇಕು. ಈಗ ಎಲ್ಲ ಕಡೆ ನೀರಿನ ಕಡೆ ಟ್ಯಾಂಕರ್ ಕಳಿಸ್ಲತ್ತಿದೀವಿ, ಅದು ಮಾಡತ್ತೀವಲ್ಲ ತರ ಹೊಂಟು ಟ್ಯಾಂಕರ್. ನಮಗೆ ಟ್ಯಾಂಕರ್ ಬಂದಿಲ್ಲ ಏನು ಬಂದಿಲ್ಲ ಹಿಂಗೆ ದಿನ 30-40 ಕೊಡ ನೀರು ಹುತ್ತೇವು ಬಿಸಿಲಾಗ. ನಮಗೊಂದು 6 ಹನಿ ನೀರಿಲ್ಲ ನೋಡ್ರಿ. ಸೊ ನೋಡ್ಬೋದು ನೀವು ಈ ತಾಯಿ ಆಕ್ರೋಶ ಅಂತ ಹೇಳ್ಬೋದು. ಟೋಟಲಿ ಜಿಲ್ಲೆಯಲ್ಲಿ 69 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ಈಗಾಗಲೇ ಸಾಕಷ್ಟು ಏನದಂದ್ರೆ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಸ್ತಾ ಇದ್ದೀವಿ, ಖಾಸಗಿ ಬೋರ್ವೆಲ್ಗಳನ್ನು ತೊಗೊಂಡಿದ್ದೀವಿ ಅಂತೇಳಿ ಜಿಲ್ಲಾಡಳಿತ ಹೇಳ್ತಾ ಇದೆ. ಆದರೆ ನಿಜಕ್ಕೂ ಜನರು ಬಿರು ಬಿಸಿಲು ಲೆಕ್ಕಿಸದೆ ಕುಡಿಯುವ ನೀರಿಗಾಗಿ ಪಡಬಾರ್ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈಗಲಾದರೂ ಜಿಲ್ಲಾಡಳಿತ ಜನರನ್ನು ಕುಡಿಯೋ ನೀರಿಗೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಆ ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಆಗಲೇಬೇಕಂತ ಹೇಳ್ಬೋದು. ಇದಿಷ್ಟು ಬೀದರ್ನ ಕುಡಿಯುವ ನೀರಿನ ಸಮಸ್ಯೆ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ನಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಜಿಲ್ಲೆಯ 69 ಹಳ್ಳಿಗಳಲ್ಲಿ ಆ ಕುಡಿಯುವ ನೀರಿಗೆ ಜನ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇರುವ ಕೊಳವೆ ಬಾವಿಗೆ ಏನದಂದ್ರೆ ಬಂದು ನೀರು ತೊಗೊಂಬಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಬೀದರ್ ಜಿಲ್ಲೆ ಔರಾದ್ ಇರ್ಬೋದು, ಭಾಲ್ಕಿ ಇರ್ಬೋದು, ಸಾಕಷ್ಟು ಕಡೆ 69 ಹಳ್ಳಿಗಳಲ್ಲಿ ಏನದ ಕುಡಿಯುವ ನೀರಿನ ಸಮಸ್ಯೆ ಆಗ್ಯದ. ಜನರು ಬಿರು ಬಿಸಿಲು ಲೆಕ್ಕಿಸದೆ ನೋಡ್ಬೋದು ನೀವು, ಸಾಕಷ್ಟು ಬಿಸಿಲಿದೆ. ಬಿರು ಬಿಸಿಲು ಲೆಕ್ಕಿಸದೆ ಮಹಿಳೆಯರು, ಸಣ್ಣ ಸಣ್ಣ ಮಕ್ಕಳು ನೋಡ್ಬೋದು ನೀವು, ಮುದ್ದಾದ ಸಣ್ಣ ಸಣ್ಣ ಮಕ್ಕಳು ಕೊಡನ ತೊಗೊಂಡು ಬಿಸಿಲಲ್ಲಿ ನೀರಿಗಾಗಿ ಓಡಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸಾಕಷ್ಟು ನೀರಿಗಾಗಿ ಸಮಸ್ಯೆ ಆಗ್ಯದ. ದೂರಗಳಿಂದ ಏನದಂದ್ರೆ ನೀರು ತೊಗೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಕ್ಕೋರೆ ಏನಾಗ್ಯದ? 7 ದೂರಿಂದ ಹೊಂಟ್ರಿ ನೀರು ತೊಗೊಳಕ್ಕೆ? ನಾವು ಒಕ್ಕ ದೂರ ನೋಡಿದ್ವಿ ಆ ಕಡೆ. ಎಲ್ಲಿಂದು? ಮತ ಒಂದು ಅರ್ಧ ಕಿಲೋಮೀಟರ್ ಹಿಡಿದು. ಯಾಕೆ ನೀರಿಲ್ಲ ನಿಮ್ಮ ಗಲ್ಯಾಗ? ಗಲ್ಯಾಗ ಎಲ್ಲರಿಗೆ ಐಸಿರ ನಮ್ಮ ಒಬ್ಬರಿಗೆ ಇಲ್ಲ. ನೀರಿನ ಸಮಸ್ಯೆ ಅದ. 4 ವರ್ಷ ಆಯ್ತು ಹುದಿಲತ್ತಿ ನಾನು. ಏನು ಹೇಳ್ಬೇಕಂತ್ರಿ ಸರ್ಕಾರಕ್ಕೆ? ಏನು ಹೇಳಕ್ಕೆ ಮನೆತನ ನೀರು ಮಾಡ್ಬೇಕಾಯ್ತು ನಮಗೆ ಎಲ್ಲರಿಗೆ ಮಾಡ್ರಿ ನಮಗೆ ಆ ಮನೆ ನಳ್ಗೊಳವಲ್ಲ ಅವು ಜಲಜೀವನ ಯಾನು ಹನಿ ಉಕ್ಕ ಇಲ್ಲ ಕಲೆಕ್ಷನೇ ಕೊಟ್ಟಿಲ್ಲ ಮನೆ ಐಸ್ರಿ ಹಳೆವು. ನಮಗೆ ಹೊಸ ಕಲೆಕ್ಷನ್ ಕೊಡ್ಬೇಕು ಇದ್ರೆ ಹೊಸದು ಕೆದ್ರಿ ಹಳೆದನ್ನೆಲ್ಲ ಕಲೆಕ್ಷನ್ ಕೊಡ್ಬೇಕು. ಈಗ ಎಲ್ಲ ಕಡೆ ನೀರಿನ ಕಡೆ ಟ್ಯಾಂಕರ್ ಕಳಿಸ್ಲತ್ತಿದೀವಿ, ಅದು ಮಾಡತ್ತೀವಲ್ಲ ತರ ಹೊಂಟು ಟ್ಯಾಂಕರ್. ನಮಗೆ ಟ್ಯಾಂಕರ್ ಬಂದಿಲ್ಲ ಏನು ಬಂದಿಲ್ಲ ಹಿಂಗೆ ದಿನ 30-40 ಕೊಡ ನೀರು ಹುತ್ತೇವು ಬಿಸಿಲಾಗ. ನಮಗೊಂದು 6 ಹನಿ ನೀರಿಲ್ಲ ನೋಡ್ರಿ. ಸೊ ನೋಡ್ಬೋದು ನೀವು ಈ ತಾಯಿ ಆಕ್ರೋಶ ಅಂತ ಹೇಳ್ಬೋದು. ಟೋಟಲಿ ಜಿಲ್ಲೆಯಲ್ಲಿ 69 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ಈಗಾಗಲೇ ಸಾಕಷ್ಟು ಏನದಂದ್ರೆ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಸ್ತಾ ಇದ್ದೀವಿ, ಖಾಸಗಿ ಬೋರ್ವೆಲ್ಗಳನ್ನು ತೊಗೊಂಡಿದ್ದೀವಿ ಅಂತೇಳಿ ಜಿಲ್ಲಾಡಳಿತ ಹೇಳ್ತಾ ಇದೆ. ಆದರೆ ನಿಜಕ್ಕೂ ಜನರು ಬಿರು ಬಿಸಿಲು ಲೆಕ್ಕಿಸದೆ ಕುಡಿಯುವ ನೀರಿಗಾಗಿ ಪಡಬಾರ್ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈಗಲಾದರೂ ಜಿಲ್ಲಾಡಳಿತ ಜನರನ್ನು ಕುಡಿಯೋ ನೀರಿಗೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಆ ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಆಗಲೇಬೇಕಂತ ಹೇಳ್ಬೋದು. ಇದಿಷ್ಟು ಬೀದರ್ನ ಕುಡಿಯುವ ನೀರಿನ ಸಮಸ್ಯೆ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ನಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಜಿಲ್ಲೆಯ 69 ಹಳ್ಳಿಗಳಲ್ಲಿ ಆ ಕುಡಿಯುವ ನೀರಿಗೆ ಜನ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇರುವ ಕೊಳವೆ ಬಾವಿಗೆ ಏನದಂದ್ರೆ ಬಂದು ನೀರು ತೊಗೊಂಬಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಬೀದರ್ ಜಿಲ್ಲೆ ಔರಾದ್ ಇರ್ಬೋದು, ಭಾಲ್ಕಿ ಇರ್ಬೋದು, ಸಾಕಷ್ಟು ಕಡೆ 69 ಹಳ್ಳಿಗಳಲ್ಲಿ ಏನದ ಕುಡಿಯುವ ನೀರಿನ ಸಮಸ್ಯೆ ಆಗ್ಯದ. ಜನರು ಬಿರು ಬಿಸಿಲು ಲೆಕ್ಕಿಸದೆ ನೋಡ್ಬೋದು ನೀವು, ಸಾಕಷ್ಟು ಬಿಸಿಲಿದೆ. ಬಿರು ಬಿಸಿಲು ಲೆಕ್ಕಿಸದೆ ಮಹಿಳೆಯರು, ಸಣ್ಣ ಸಣ್ಣ ಮಕ್ಕಳು ನೋಡ್ಬೋದು ನೀವು, ಮುದ್ದಾದ ಸಣ್ಣ ಸಣ್ಣ ಮಕ್ಕಳು ಕೊಡನ ತೊಗೊಂಡು ಬಿಸಿಲಲ್ಲಿ ನೀರಿಗಾಗಿ ಓಡಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ.